ಹಾಯ್ ಹಲೋ, ಕಾಳಹಸ್ತಿಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನೋಡೋಣ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಕಾಳಹಸ್ತಿಗೆ ಹೋಗ್ತಾ ಇದ್ದೀನಿ. ಹೆಂಗೆ ರೂಮು ಅವೆಲ್ಲ ಹೀಗೆ ಕಾಳಹಸ್ತಿಯಲ್ಲಿ ಬುಕ್ ಮಾಡೋದು, ಮತ್ತೆ ರಾಹು ಕೇತು ಪೂಜೆ ಆ ತರ ಮಾಡೋದು ಅಂತೇಳಿ ನೋಡೋಣ. ಲೆಟ್ಸ್ ಸಿ, ವೇಟ್ ಅಂಡ್ ವಾಚ್. ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮ್ಗೆ ಹೇಳೋದ್ ಬೇಡ. ಸೊ ತುಂಬಾ ಟ್ರಾಫಿಕ್ ಇರುತ್ತೆ. ಹೆಬ್ಬಾಳ ಇವತ್ತು ತುಂಬಾ ಫ್ರೀ ಆಗಿದೆ ರೋಡ್. ಸೊ ಏನ್ ಟ್ರಾಫಿಕ್ ಏನ್ ಅಷ್ಟೇನಿಲ್ಲ. ಶನಿವಾರ ಅಲ್ವಾ, ಅದಕ್ಕೆ ನಾವು ಫಸ್ಟ್ ಸ್ಟಾಪ್ ಕೊಟ್ಟಿದ್ದು ತಿರುಪತಿ ಹೋಟೆಲ್ ಅಂತ, ಮುಳುಬಾಗ್ಲು ದೋಸೆ ಪಾಯಿಂಟ್ ಅಂತ. ಇಲ್ಲಿ ನಾವು ಎರಡು ರೀತಿಯಾದ ದೋಸೆ ಟ್ರೈ ಮಾಡಿದ್ವಿ. ಒಂದು ಮುಳುಬಾಗ್ಲು ಮಸಾಲಾ ದೋಸೆ, ಓನ್ಲಿ ಮಸಾಲಾ ದೋಸೆ ಮತ್ತೆ ಗೀ ದೋಸೆ ಈ ತರ ಅವೈಲೇಬಲ್ ಇದೆ. ಪ್ಲೇನ್ ದೋಸೆ ಅವೈಲೇಬಲ್ ಇಲ್ಲ. ಮುಳುಬಾಗ್ಲು ಮಸಾಲಾ ದೋಸೆಗಿಂತ ಈರುಳ್ಳಿ ದೋಸೆ ಚೆನ್ನಾಗಿತ್ತು. ಸೊ ಈರುಳ್ಳಿ ದೋಸೆ ಟ್ರೈ ಮಾಡಿ. ಮತ್ತೆ ಟೀ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನೀವು ಇಲ್ಲಿ ಒಂದು ಸ್ಟಾಪ್ ಕೊಡ್ಬೋದು. ಸ್ಟಾಪ್ ಕೊಟ್ಬಿಟ್ಟು ನೀವು ಟ್ರೈ ಮಾಡಬಹುದು. ಮತ್ತೆ ನಮ್ ಜರ್ನಿ ನಾವು ಆರಂಭ ಮಾಡಿದ್ವಿ. ಈಗ ಟೈಮ್ 11:17 ಆಗಿದೆ. ಸೊ ನಾವು ಶ್ರೀಕಾಳಹಸ್ತಿಗೆ ಎಂಟ್ರಿ ಆಗಿದ್ದೀವಿ. ಈಗ ನಾವು ರೂಮ್ ಯಾವ್ದು ಬುಕ್ ಮಾಡಿಲ್ಲ, ನೋಡೋಣ. ಸೊ ವಿಡಿಯೋಸ್ ಅಲ್ಲೆಲ್ಲ ನೋಡಿದಾಗ ನನಗೆ ರೂಮು, ಟೆಂಪಲ್ ರೂಮ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಹೋಗ್ತಾ ಇದೀವಿ ಟೆಂಪಲ್ ಹತ್ರ. ಹೇಳ್ತೀವಿ ಟೆಂಪಲ್ ಹತ್ರ ನಮಗೆ ರೂಮ್ ಸಿಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಶಿವಂದು ಮತ್ತೆ ಪಾರ್ವತಿ ಅವ್ರದ್ದು ಸ್ಟ್ಯಾಚ್ಯೂ ಎಲ್ಲ ಇದೆ. ತುಂಬಾ ಇದೆ. ಸಿಟಿ ಮಾತ್ರ ಕ್ಲೀನ್ ಆಗಿದೆ. ಹೈವೇ ಮಾತ್ರ ಸೂಪರ್ ಆಗಿತ್ತು. ಹೈವೇ ಇದರಲ್ಲಿ ನಮಗೇನು ಆತರ ಫುಲ್ ಹೆವಿ ರೋಡ್ಸ್ ಇದೆ ಅಂತ ಏನು ಅನ್ಸಿಲ್ಲ. ಸಖತ್ತಾಗಿತ್ತು ಜರ್ನಿ ಎಲ್ಲ. ಯಾರೇ ಬರಂಗಿದ್ರು ಕೂಡ ಬೆಂಗಳೂರು ಟು ತಿರುಪತಿ ರೋಡ್ ಶ್ರೀಕಾಳಹಸ್ತಿವರೆಗೂ ನಿಮಗೆ ಯಾವ್ದೇ ರೀತಿಯಾದ ಮೈಕೈ ನೋವಾಗ್ದಿಲ್ಲಂಗೆ ಬರ್ಬೋದು. ಟೆಂಪಲ್ ರೂಮ್ಸ್ ಎಲ್ಲಿದೆ ಸರ್? ಟೆಂಪಲ್ ರೂಮ್ಸ್ ಕ್ಲೋಸ್ ಸರ್. ಎಷ್ಟು ಗಂಟೆವರೆಗಿರುತ್ತೆ? ಯಾವಾಗಿರುತ್ತೆ ಟೆಂಪಲ್ ರೂಮ್ಸ್? ಟೆಂಪಲ್ ರೂಮ್ಸ್ ಪ್ರೈಸ್ ಇಲ್ಲಿದೆ ನೋಡಿ. 150 ಇಂದ ಸ್ಟಾರ್ಟ್ ಆಗುತ್ತೆ. 2000 3000 ವರೆಗೂ ಕೂಡ ಇದೆ. ನಿಮಗೆ ಇಲ್ಲಿ ಬೇಕಾಯ್ತು ಅಂದ್ರೆ ಇಲ್ಲೂ ಕೂಡ ಬುಕ್ ಮಾಡ್ಕೋಬಹುದು. ಇದು ಶ್ರೀಕಾಳಹಸ್ತಿ ಗೋಪುರ. ಸೊ ಇಲ್ಲಿಂದ ಸಿಟಿ ಎಲ್ಲ ಕ್ಲೀನ್ ಆಗಿದೆ. ನೀವು ಬರಂಗಿದ್ರೆ 9 ಗಂಟೆ ಒಳಗಡೆ ರೂಮ್ ಬುಕ್ ಮಾಡ್ಕೋಬಹುದು. AP ಟೆಂಪಲ್ಸ್ ಅಂತ ಇರುತ್ತೆ, ಅದರಲ್ಲೂ ಬುಕ್ ಮಾಡ್ಕೋಬಹುದು. ನಾವಿಲ್ಲಿ ಬಂದಾಗ ಟೆಂಪಲ್ ರೂಮ್ಸ್ ಎಲ್ಲ ಕ್ಲೋಸ್ ಇತ್ತು. ನಮಗೆ ಯಾವ್ದೇ ರೀತಿಯ ರೂಮ್ ಸಿಕ್ಕಿಲ್ಲ. ನಿಮಗೆ ರೂಮ್ಸ್ ಬಂದ್ಬಿಟ್ಟು 500 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದು ದೋಸೆ ಪಾಯಿಂಟ್ ಇದೆ. ಈ ದೋಸೆ ಪಾಯಿಂಟ್ ಬಿಟ್ಟು ಬೇರೆ ಯಾವ್ದು ಓಪನ್ ಇರಲಿಲ್ಲ. ನೈಟ್ 12 ಆಗಿರೋ ಕಾರಣ ನಾವ್ ಇಲ್ಲೇ ತಿಂದ್ವಿ. ಅಷ್ಟೇನ್ ಟೇಸ್ಟ್ ಇರ್ಲಿಲ್ಲ, ಬಟ್ ಊಟ ಮಾಡ್ಬೇಕಾಗಿತ್ತು, ಮಾಡಿದ್ವಿ. ಟೆಂಪಲ್ ಪಾರ್ಕಿಂಗ್ 70 ರೂಪೀಸ್ ಇರುತ್ತೆ. ಆದ್ರೆ ಇಲ್ಲಿ ನೀವು ಫ್ರೀ ಪಾರ್ಕಿಂಗ್ ಮಾಡಬಹುದು. ಇಲ್ಲಿ ಒಂದು ನದಿಯ ರೀತಿ ಗೊಬ್ಬಾಸನೆ ಬರ್ತಾ ಇದೆ. ಇದಕ್ಕೆ ರೀಸನ್ ಏನಂತ ತಿಳ್ಕೊಳ್ಳೋಣ ಬನ್ನಿ. ಇದು ಕಾರ್ ಪಾರ್ಕಿಂಗ್ ಇಲ್ಲೇ ಮಾಡಿರೋದು ನಾವು. ಸೊ ಇದೇ ನದಿ. ಸೊ ಇಲ್ಲಿ ಗೊಬ್ಬಾಸನೆ ಬರ್ತಾ ಇದೆ ಅಂದ್ರೆ ರೀಸನ್ ಇದೆ. ಸೊ ನೋಡಿ, ಎಲ್ಲಾ ಲಾಡ್ಜ್ ಅಲ್ಲಿ ಬರೋಲ್ಲ ಕೊಳಕ್ ನೀರೆಲ್ಲ ಇಲ್ಲಿ ಬಿಡ್ತಾ ಇದಾರೆ. ಆ ಕಡೆ ನೋಡ್ಬೋದು, ಆ ಕಡೆನೂ ಕೂಡ ಕೊಳಕ್ ನೀರ್ ಬಿಡ್ತಾನೆ ಇದಾರೆ. ಸೊ ಈ ನದಿಯಲ್ಲಿ ಸ್ನಾನ ಮಾಡ್ಬೇಕೋ ಬೇಡ ಅಂತ ನೀವೇ ಹೇಳಿ. ಗಂಗಾ ನದಿ, ಅಯೋಧ್ಯ, ಪ್ರತಿ ಒಂದು ನದಿಯಲ್ಲೂ ಕೂಡ ಎಲ್ಲೆಲ್ಲಿ ನದಿ ದೇವಸ್ಥಾನಗಳಿದೆ ಎಲ್ಲಾ ಕಡೆನೂ ಕೂಡ ಈ ತರ ಇದೆ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕು. ಎಲ್ಲರೂ ಆಗ್ಲಿ ನದಿನ ನದಿ ತರನೇ ಟ್ರೀಟ್ ಮಾಡ್ಬೇಕು ನಾವು. ಇದಕ್ಕೆ ಆಂಧ್ರ ಗೌರ್ಮೆಂಟ್ ಕೂಡ ಸಹಕರಿಸಬೇಕು. ಸೊ ವ್ಯೂ ಎಲ್ಲ ಚೆನ್ನಾಗಿದೆ. ವ್ಯೂ ಈ ಕಡೆ ನೋಡಿ, ಇದು ಗೋಪುರ. ಅದಾದ್ಮೇಲೆ ಇದು ಟೆಂಪಲ್ ಈ ಕಡೆ. ಇದು ಬೆಳಿಗ್ಗೆ ವ್ಯೂ. ಸೊ ಒಳಗಡೆ ಹೋಗೋಣ ಬನ್ನಿ, ಯಾವ ತರ ಇದೆ ನೋಡೋಣ. ಸೊ ರಾಹು ಕೇತು ಪೂಜೆಗೆಲ್ಲ 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ 1200 ವರ್ಗೂ 5000 ವರ್ಗೂ ಕೂಡ ಪೂಜೆ ಆಗ್ತಿದೆ. ನೋಡೋಣ, ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಕ್ಯಾನ್ಸರ್ ಕಾಣ್ತಿರೋದೇ ಭಕ್ತ ಕಣ್ಣಪ್ಪ ಗುಡಿ. ಸೊ ಈ ಟೆಂಪಲ್ ಹತ್ರ ಮಾತ್ರ ಹೋಗ್ಬೇಡಿ. ಸೊ ಹೋಗ್ಬಿಟ್ಟು ದೇವ್ರ ಕೈ ಮುಕ್ ಬನ್ನಿ. ಸೊ ಇಲ್ಲಿ ಸ್ಕ್ಯಾಮ್ ನಮಗೆ ಈ ತರ ಒಂದು ಕೊಟ್ಬಿಟ್ಟು ಒಬ್ಬೊಬ್ರದ 400 ರೂಪೀಸ್ 200 ರೂಪೀಸ್ ಕೇಳಿದ್ರು. ಸೊ ನಿಮ್ಮ ಹತ್ರ ನಿಮಗೆ ಯಾವ್ದು ಏನಾದ್ರು ಹೇಳ್ತಾ ಇದಾರೆ ಫ್ರೀ ಆಗಿ ಹೇಳಲ್ಲ. ಡೆಫಿನೆಟ್ ಅವ್ರು ಚಾರ್ಜ್ ಮಾಡೇ ಮಾಡ್ತಾರೆ. ಸೊ ಇಲ್ಲಿಗೆ ಮಾತ್ರ ಹೋಗ್ಬೇಡಿ. ಟೆಂಪಲ್. ಸೊ ಇದಾದ್ಮೇಲೆ ಇಲ್ಲಿ ಒಳಗಡೆ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ. ಇದು ಅನ್ನಪೂರ್ಣೇಶ್ವರಿ ಟೆಂಪಲ್. ಇದನ್ನು ಕೂಡ ನೀವು ದರ್ಶನ ಮಾಡ್ಕೋಬೇಕಾಗುತ್ತೆ. ಸೊ ನಾವಲ್ಲಿ ಇದು ಕಾಶಿ ವಿಶ್ವನಾಥ ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ. ಹಳೆ ಟೆಂಪಲ್ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಹಾಗೆ ಮುಂದೆ ಹೋಗ್ತಾ ಅನ್ನಪೂರ್ಣೇಶ್ವರಿ ದೇವಿಯವರ ಗುಡಿ ಕೂಡ ಇದೆ. ಇದನ್ನು ಕೂಡ ನೀವು ವಿಸಿಟ್ ಮಾಡಿ. ಇದು ಮೇನ್ ಎಂಟ್ರೆನ್ಸ್ ಶ್ರೀಕಾಳಹಸ್ತಿ ವಾಯುಲಿಂಗಕ್ಕೆ. ಸೊ ಬ್ಯಾಕ್ ಸೈಡ್ ನಾವು ನೋಡ್ತಾ ಹೋದ್ರೆ ನಮಗೆ ಗೋ ಶಾಲೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಟೆಂಪಲ್ ಸಿಗುತ್ತೆ, ಅದನ್ನು ಕೂಡ ನೀವು ವಿಸಿಟ್ ಮಾಡಿ. ಇದು ಗೇಟ್ ನಂಬರ್ 1. ಇಲ್ಲಿಂದ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ಮೊಬೈಲ್ ಕೌಂಟರ್ಸ್ ಇದೆ. 10 ರೂಪಾಯಿ ಕೊಟ್ಟು ಮೊಬೈಲ್ ಇಟ್ಕೊಂತಾರೆ. ಅಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಪಾತಾಳ ಗಣಪತಿ ಅಂತ ಹೇಳ್ಬಿಟ್ಟು ಒಂದು ಗುಡಿ ಇದೆ. ಇದನ್ನ ವಿಸಿಟ್ ಮಾಡಿ. ಇದು ತುಂಬಾ ಅಡ್ವೆಂಚರಸ್ ಆಗಿತ್ತು. ಇಲ್ಲಿ ಚಿತ್ರಗುಪ್ತ ಲಿಂಗ, ವಾಯುಲಿಂಗ, ರಾಮನವರು ಸ್ಥಾಪಿಸಿರೋ ರಾಮಲಿಂಗ, ಈ ತರ ಹಲವಾರು ಲಿಂಗಗಳಿವೆ. ಈಗ ತಾನೇ ನಾವು ದರ್ಶನ ಮಾಡ್ಕೊಂಡ್ ಬಂದ್ವಿ. ವಾಯುಲಿಂಗ ಅಂತ ಇದೆ. ನೀವೆಲ್ಲೂ ನೋಡದೆ ಇಲ್ದಿರೋ ಲಿಂಗ ಇಲ್ಲಿ ನೋಡ್ಬೋದು. ಒಂದ್ಸರಿ ವಿಸಿಟ್ ಮಾಡಿ. ಲೈಫ್ ಅಲ್ಲಿ ನೀವು ಎಲ್ಲೂ ನೋಡ್ದಿಲ್ದಿರೋ ಲಿಂಗ ಇಲ್ಲಿ ನೋಡ್ಬೋದು. ಹಾಗೆ ಅಮ್ಮನವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು. ಇಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇರೋದು ಬೇಡರ ಕಣ್ಣಪ್ಪ ಟೆಂಪಲ್. 4th ಗೇಟ್ ಇಂದ ನಾವು ಈ ಬೆಟ್ಟಕ್ಕೆ ಹೋಗ್ಬೋದು. ಇಲ್ಲಿ ನೋಡಿ, ಗೇಟ್ 1 ಇಂದ ಗೇಟ್ 4 ವರೆಗೂ ನಮಗೆ ಯಾವ ತರ ಎಂಟ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು, ವಾಯುಲಿಂಗ ಎಲ್ಲಿದೆ, ಅಮ್ಮನವರ ಗರ್ಭಗುಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಗೇಟ್ 1 ಇಂದ ಎಂಟ್ರಿ ಆದ ತಕ್ಷಣ ನಮಗೆ ಇಲ್ಲಿ ಕಾಣಿಸ್ತಾ ಇದಲ್ಲ, ಇಲ್ಲಿ ವಾಯುಲಿಂಗ ಇದೆ. ಅದರ ಪಕ್ಕದಲ್ಲೇ ಅಮ್ಮನವರ
ಗುಡಿ ಕೂಡ ಇದೆ. ಒಳಗೆ ಕಾಳಭೈರೇಶ್ವರ ಅವರ ವಿಗ್ರಹ ಕೂಡ ಇದೆ. ಅಲ್ಲಿ ಗರ್ಭಗುಡಿ ಪಕ್ಕದಲ್ಲಿ 2 ಪಾಯಿಂಟ್ ಮಾರ್ಕ್ ಮಾಡಿದ್ದಾರೆ. ಒಂದು ಪಾಯಿಂಟ್ ಇಂದ ವಾಯುಲಿಂಗ ಮೇಲಿರುವಂತ ಕಳಸ ನೋಡ್ಬೋದು, ಇನ್ನೊಂದು ಪಾಯಿಂಟ್ ಇಂದ ಬೇಡ್ರ ಕಣ್ಣಪ್ಪ ಅವರ ಟೆಂಪಲ್ ಮೇಲಿರುವಂತ ಕಳಸ ನೋಡ್ಬೋದು. ಅದೇ 4th ಖಂಡಿತ ಮೇಲ್ಗಡೆ ಬೆಟ್ಟದ ಮೇಲೆ ಹೋಗ್ತೀವಲ್ಲ ಆ ಪಾಯಿಂಟ್ ಅಲ್ಲಿರೋ ಕಳಸ. ಟಾಪ್ ವ್ಯೂ ಅಲ್ಲಿ ಬೇಡ್ರ ಕಣ್ಣಪ್ಪ ಅವರ ಟೆಂಪಲ್ ಇದೆ, ಹಾಗೆ ಈ ಸ್ಟ್ಯಾಚು ಕೂಡ ಇದೆ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ದುರ್ಗಾ ಮಾತೆ ಟೆಂಪಲ್. ಸೊ ಇದು ಕೂಡ ಒಂದು ಟ್ರೆಕ್ಕಿಂಗ್ ಪ್ಲೇಸ್. ಇದು 4 ಗಂಟೆ ಒಳಗಡೆ ಕ್ಲೋಸ್ ಆಯ್ತು. ನಾವ್ ಇದನ್ನ ಕವರ್ ಮಾಡ್ಲಿಕ್ಕೆ ಆಗಲ್ಲ. ಇದು ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಆಗ್ಬಿಟ್ಟು 9 ಗಂಟೆವರೆಗೂ ಮಾತ್ರ ಇರುತ್ತೆ. ನೀವು ಇದನ್ನ ಕವರ್ ಮಾಡ್ಬೇಕು ಅಂತಂದ್ರೆ ಬೆಳಗ್ಗೆನೆ ಹೋಗ್ಬೇಕಾಗುತ್ತೆ. ಸಿಟಿ ವ್ಯೂ ಮಾತ್ರ ತುಂಬಾ ಅದ್ಭುತವಾಗಿದೆ. ನದಿ ಪ್ರತಿ ಒಂದು ನೀವು ನೋಡ್ಬೋದು ಇಲ್ಲಿಗೆ ಬಂದಾದ್ಮೇಲೆ. ಸೊ ಈ ಬೆಟ್ಟ ಹತ್ತಿದಾದ್ಮೇಲೆ ರಾಹುಕೇತು ಪೂಜೆ ವಿಚಾರಕ್ಕೆ ಬಂದ್ರೆ 5000 ಗೆ ಟಿಕೆಟ್ ಸೆಂಡ್ ಆಗುತ್ತೆ. 500 ಇಂದ ಸ್ಟಾರ್ಟ್ ಆಗುತ್ತೆ. 500 ಗೆ ಕೊಟ್ಟವ್ರಿಗೆ ಒಂದು ಗ್ರೂಪ್ ಅಲ್ಲಿ ಕುಂಡ್ರಿಸ್ತಾರೆ. 5000 ಗೆ ಕೊಟ್ಟವ್ರಿಗೆ ಸಪರೇಟ್ ಪುರೋಹಿತರು ಇರ್ತಾರೆ. ವಾಯುಲಿಂಗ ಆ ಮಂಟಪದ ಪಕ್ಕದಲ್ಲಿ ಕುಂಡ್ರಿಸ್ತಾರೆ. ಅದು ಬಿಟ್ರೆ ಏನು ಡಿಫ್ರೆನ್ಸ್ ಇಲ್ಲ. ನನಗೆ 500 ಗೆ ಟಿಕೆಟ್ ತಗೊಂಡ್ರು ಕೂಡ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಡಿವೈನ್ ಫೀಲ್ ಆಯ್ತು. ನೀವು ಕೂಡ 5000 ತಗೊಳೋದ್ ಬದಲು 500 ತಗೊಳ್ಳಿ. ತುಂಬಾ ವೈಬ್ ಚೆನ್ನಾಗಿರುತ್ತೆ. ತುಂಬಾ ಜನ ನಿಮ್ ಜೊತೆ ಮಂತ್ರ ಹೇಳ್ತಾ ಇರ್ತಾರೆ. ಚೆನ್ನಾಗಿದೆ. ಈ ಟಿಕೆಟ್ಸ್ ನ ನೀವು 4th ಗೇಟ್ ಅಲ್ಲೂ ಕೂಡ ತಗೋಬಹುದು, ಅಥವಾ ಸ್ಟಾರ್ಟಿಂಗ್ ಅಲ್ಲಿ ನಾನು ತೋರಿಸಿದ್ನಲ್ವಾ ಗೇಟ್ ನಂಬರ್ 1 ಅಲ್ಲೂ ಕೂಡ ನಿಮ್ಗೆ ಕೊಡ್ತಾರೆ. AP ಪೂಜನ ಅಂತ ಆಪ್ ಇದೆ, ಅಲ್ಲೂ ಕೂಡ ನೀವು ಬುಕ್ ಮಾಡ್ಕೋಬಹುದು. ಕೇತು ಪೂಜನ ಸೂಟಬಲ್ ಟೈಮ್ ಬಂದ್ಬಿಟ್ಟು ಭಾನುವಾರ ಮತ್ತೆ ಮಂಗಳವಾರ ಸಂಜೆ 4:15 ಮಾಡಿಸಿ. 4th ಗೇಟ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯಾದ ಪ್ರಸಾದ ಸಿಗುತ್ತೆ. ಊಟಕ್ಕೆ ದಯವಿಟ್ಟು ಹೊರಗಡೆ ಹೋಗ್ಬೇಡಿ. ಇಲ್ಲಿ ಕೊಡೋ ಅಂತ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸಾಂಬಾರು, ರಸಮ್ಮು, ಮಜ್ಜಿಗೆ, ಮತ್ತೆ ಸಂಜೆ ಹೊತ್ತಲ್ಲಿ ಕೂಡ ನಿಮಗೆ ಟಿಫನ್ ಕೊಡ್ತಾರೆ. ಬೆಳಗ್ಗೆ ಬಂದ್ಬಿಟ್ಟು 10:30 ಸ್ಟಾರ್ಟ್ ಆಗುತ್ತೆ. ಸಂಜೆ 7 ಗಂಟೆಯಿಂದ ನಿಮಗೆ ಟಿಫನ್ಸ್ ಕೂಡ ಕೊಡ್ತಾರೆ. ದಯವಿಟ್ಟು ಹೊರಗಡೆ ಮಾತ್ರ ತಿನ್ಬೇಡಿ. ಇದು ಕಾಳಹಸ್ತಿ ಟ್ರಿಪ್ ಡೀಟೇಲ್ಸ್. ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.